ಹಾಯ್ ಹಾಲ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಕ್ಲಾಸ್. ಸೊ ನಾವು 0 ಡಿಗ್ರಿ ಮಾಡಿದ್ವಿ ಅಲ್ವಾ ಲಾಸ್ಟ್ ಕ್ಲಾಸು. ಸೊ ಅದರಲ್ಲಿ ಒಬ್ಬರು ಕ್ವಶನ್ಸ್ ಕೇಳಿದರು, ಸರ್ ಇನ್ನೊಂದು ಸ್ವಲ್ಪ ಟ್ರೆಡಿಷನಲ್ ಮೆಥಡನ್ನು ಹೇಳ್ಕೊಡಿ ಅಂತ. ಈಗ ನೋಡಪ್ಪ, ಇಲ್ಲಿ ನಿಮಗೆ ನಾನು ಹೇಳಿದ್ದೇನು, 12 ಅವರ್ಸಲ್ಲಿ ನಿಮಗೆ 11 ಟೈಮ್ಸು ಕೋಇನ್ಸಿಡೆನ್ಸ್ ಆಗುತ್ತೆ ಅಂತ ಹೇಳಿದ್ದೆ, ಹೌದಾ ಇಲ್ವೋ? ಓಕೆ, ಯಾಕೆಂತಂದರೆ 11ಇಂದ 1ವರೆಗೆ ಒಂದೇ ಒಂದು ಕೋಇನ್ಸಿಡೆನ್ಸ್ ಆಗುತ್ತೆ, ಮತ್ತು ನಿಮಗೆ 10 ಕೋಇನ್ಸಿಡೆನ್ಸ್ ಸಿಗುತ್ತೆ ಅಂತ ಹೇಳಿದೆ. ಸೊ ಅಲ್ಲಿಗೆ 11 ಟೈಮ್ಸು ಕೋಇನ್ಸಿಡೆನ್ಸ್ ಆಗುತ್ತೆ. 11ಇಂದ 1ವರೆಗೆ 12 ಮಾತ್ರ ನಿಮಗೆ ಕೋಇನ್ಸಿಡೆನ್ಸ್ ಆಗೋದು ಅಂತ ಹೇಳಿದೆ. ಸೊ ಇನ್ನು ಮಿಕ್ಕದ್ದು 10 ಸಿಗುತ್ತೆ. ಸೊ 10 + 1 11 ಅಂತ ಹೇಳಿದೆ. ಇವಾಗ ಎಕ್ಸಾಕ್ಟ್ ಆಗಿ ವಾಟ್ ಇಂಟರ್ವಲ್ ಅಲ್ಲಿ ನಮಗೆ ಬಿಟ್ವೀನ್ 1 ಅಥವಾ 1 and 2 ಅಲ್ಲಿ ನಿಮಗೆ ಎಕ್ಸಾಕ್ಟ್ ಆಗಿ ಯಾವ ಟೈಮಲ್ಲಿ ನಿಮಗೆ ಇಂಟರ್ವಲ್ ಆಗುತ್ತೆ, ವಾಟ್ ಇಸ್ ದ ಮಿನಿಟ್ಸ್, ಎಷ್ಟು ಅವರ್, ಎಷ್ಟು ಮಿನಿಟ್ಸು, ಎಷ್ಟು ಸೆಕೆಂಡ್ಸ್ ಅಲ್ಲಿ ಕೋಇನ್ಸಿಡೆನ್ಸ್ ಆಗುತ್ತೆ ಅಂತ ನೆನ್ನೆ ಹೇಳಿದೆ ಅಲ್ವಾ. ನಾನು ನೋಡಿ, ಈಗ 11 ಟೈಮ್ಸ್ ಕೋಇನ್ಸಿಡೆನ್ಸ್ ಆಗುತ್ತೆ. ಓಕೆ, ಎಷ್ಟು ಅವರ್ಸಲ್ಲಿ? 12 ಅವರ್ಸು. 12 ಅವರ್ಸ್ ಅಂದ್ರೆ ಏನು? 12 ಅವರ್ಸ್ ಅಂದ್ರೆ ಎಷ್ಟು ಮಿನಿಟ್ಸು? 12 72 720 ಮಿನಿಟ್ಸು ಅಲ್ವಾ. 720 ಮಿನಿಟ್ಸು ಅಂದರೆ 11 ಟೈಮ್ಸು ಕೋಇನ್ಸಿಡೆನ್ಸ್ ಆಗುತ್ತೆ ಅಂತಂದರೆ ಇಟ್ ಟೇಕ್ಸ್ 720 ಮಿನಿಟ್ಸ್. ಓಕೆ, ನಾವು ಹಾಗಾದರೆ ಫಸ್ಟ್ ಟೈಮು ಯಾವ ಮಿನಿಟ್ಸ್ಗೆ ಅಥವಾ ಯಾವ ಟೈಮ್ಗೆ ಕೋಇನ್ಸಿಡೆನ್ಸ್ ಆಗುತ್ತೆ ಅಂತಂದರೆ 720 / 11 ಮಾಡಿದೆ. ಓಕೆ, ಸೊ ಇದನ್ನು ಮಾಡಿದಾಗ ನಿಮಗೆ ಇದನ್ನು ಡಿವೈಡ್ ಮಾಡಿದಾಗ 65 ಮಿನಿಟ್ಸ್, ಓಕೆ, 5/11 ಸೆಕೆಂಡ್ಸ್ ಬಂದಿತ್ತು. ಇಲ್ಲ ಅಂತಂದರೆ 65 ಮಿನಿಟ್ಸ್ ಅಂದರೆ 1 ಗಂಟೆ, ಓಕೆ, 5 ಮಿನಿಟ್, ಫ್ರ್ಯಾಕ್ಷನ್ ಆಫ್ 5/11 ಸೆಕೆಂಡ್ಸ್ ಇದು ಬರುತ್ತೆ ಅಂತ ನೆನ್ನೆ ಹೇಳಿದ್ದೆ ನಾನು ನಿಮಗೆ ಅಲ್ವಾ. ಕ್ಲಿಯರಾ? ಅಂತಂದರೆ ಇಲ್ಲಿ ಬಿಟ್ವೀನ್ 1 and 2 ಫಸ್ಟ್ ಟೈಮ್ ಕೋಇನ್ಸಿಡೆನ್ಸ್ ಆಗ್ಬೇಕಾದ್ರೆ ನಿಮಗೆ ಇಟ್ ಟೇಕ್ಸ್ 65 5/11 ಸೆಕೆಂಡ್ಸ್ ಅಂತ ಹೇಳಿದ್ದೆ. ಕ್ಲಿಯರ್? ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಇದು ವೆರಿ ಸಿಂಪಲ್. ಅಂದರೆ ಫಸ್ಟ್ ಟೈಮ್ ಕೋಇನ್ಸಿಡೆನ್ಸ್ ಆದಾಗ, ಅದೇ ಥರ ಸೆಕೆಂಡ್ ಟೈಮು ಕೋಇನ್ಸಿಡೆನ್ಸ್ ಆಗಿ ಇಟ್ ಟೇಕ್ಸ್ 5/11 ಅಲ್ವಾ. ಅದೇ ಥರ ಥರ್ಡ್ ಟೈಮು 65 5/11. ಓಕೆ, ಅಗೇನ್ ಇಲ್ಲಿ 65 5/11 ಅಂದರೆ ಇದು ಕೋಇನ್ಸಿಡೆನ್ಸ್ ಆಗೋ ಟೈಮು. ಓಕೆನಾ? ಅಂದರೆ ಎಲ್ಲ ಸೇಮ್ ಇರುತ್ತೆ ಅಂತಲ್ಲ, ನೀವು ಈಗ ಬಿಟ್ವೀನ್ 1 and 2 65 5/11 ಬರುತ್ತೆ. ಬಿಟ್ವೀನ್ 2 and 3 ಅಂತಂದರೆ ಬಿಟ್ವೀನ್ 2 and 3 ಅಂತಂದ್ರೆ ಯಾವ ಥರ ಮಾಡೋದು ಅಂದರೆ ಎರಡನ್ನೂ ಆ್ಯಡ್ ಅಪ್ ಮಾಡ್ಕೋಬೇಕಷ್ಟೇ. ಬಿಟ್ವೀನ್ 2 and 3 ಅಂತಂದರೆ, ಸೊ ಬಿಟ್ವೀನ್ 1 and 2 65 5/11 ಪ್ಲಸ್ 2 and 3 ಅಂತಂದರೆ 65 5/11. ಇದು ಟ್ರೆಡಿಷನಲ್ ಮೆಥಡ್. ಓಕೆನಾ? ಸೊ 60 60 120 5 50 130 ನಿಮಿಷ. ಓಕೆ, ಸೊ 11 ಸೇಮ್ ಇರೋದ್ರಿಂದ ಡಿನೋಮಿನೇಟರು ನ್ಯೂಮರೇಟರ್ನ ನಾವು ಆ್ಯಡ್ ಮಾಡ್ಕೋತೀವಿ ಅಂತಂದರೆ 10/11. ಸೊ ಈ 130 ನಿಮಿಷನ ನಾವೇನು ಮಾಡ್ತೀವಿ, ಓಕೆ, ಅವರ್ಗೆ ಕನ್ವರ್ಟ್ ಮಾಡಿ. 130ನ್ನು ಅವರ್ಗೆ ಕನ್ವರ್ಟ್ ಮಾಡಿ. ಎಷ್ಟು ಬರುತ್ತೆ? ಸೊ 130, ಓಕೆ, 130 / 60. ಓಕೆ, 6 1 0 ಕ್ಯಾನ್ಸಲ್ಲು. ಓಕೆ, 6 2 12, 6 2 1 ಮಿಕ್ಕೋತು ಅಂತಂದರೆ 10 ನಿಮಿಷ ಅಂತಂದರೆ 2 ಅವರ್ 10 ನಿಮಿಷ ಆಗುತ್ತಲ್ವಾ. 120 ನಿಮಿಷ ಅಂದರೆ 2 ಅವರು. ಕ್ಲಿಯರ್? ಸೊ 2 ಅವರ್ 120 ನಿಮಿಷ, ಇನ್ನು 10 ನಿಮಿಷ ಮಿಕ್ಕೋತು ಅಂತಂದರೆ ಇದನ್ನು 2 o'clock, ಓಕೆ, 10 ಮಿನಿಟ್ಸ್ 10/11 ಸೆಕೆಂಡ್ಸ್. ಇದು ಆ್ಯಸ್ ಇಟ್ ಈಸ್. ಓಕೆ, ಇದು 130 ಮಾತ್ರ ನಾವು ಕನ್ವರ್ಟ್ ಮಾಡಿದ್ವಿ 2 ಅವರ್ 10 ನಿಮಿಷ ಅಂತ. ಗೊತ್ತಾಯ್ತಲ್ವಾ? ದಿಸ್ ಈಸ್ ವಾಟ್. ನಾವು ಶಾರ್ಟ್ ಕಟ್ ಹೇಗೆ ಮಾಡೋದು ಇದನ್ನೇ ನಾನು ಅದನ್ನು ಹೇಳಿದ್ದೆ ನಿಮಗೆ, ಶಾರ್ಟ್ ಕಟ್ಟನ್ನು. ಸೊ ನೀವು ಕೇಳಿರೋದೇನು, ಈ ಟ್ರೆಡಿಷನಲ್ ಮೆಥಡ್ ಅರ್ಥ ಆಗಲಿಲ್ಲ ಸರ್ ಅಂತ ಕೇಳಿದ್ರಿ. ಅದೇ ಥರ ಬಿಟ್ವೀನ್ 2 and 3 ಮಾಡಿದ್ವಿ. ಸೊ ಬಿಟ್ವೀನ್, ಓಕೆ, 3 and 4 ಮಾಡಿದ್ರು ಅಷ್ಟೇ. ಬಿಟ್ವೀನ್ 3 and 4 ಮಾಡಿದ್ರು. ಸೊ ಅಷ್ಟನ್ನು ನೀವು ಬರ್ಕೋಬೇಕು. ಎಷ್ಟನ್ನ? ಸೊ ಬಿಟ್ವೀನ್ 1 and 2 ಬರ್ಕೋಬೇಕು, ಬಿಟ್ವೀನ್ 2 and 3, ಬಿಟ್ವೀನ್ 3 and 4 3 ಟೈಮ್ ಬರ್ಕೋಬೇಕು. ಬಿಟ್ವೀನ್ 3 and 4 ಅಂತಂದರೆ ಬಿಟ್ವೀನ್ 1 and 2 65 5/11 ಪ್ಲಸ್ 2 and 3 65 5/11 ಪ್ಲಸ್, ಓಕೆ, ಅಗೇನ್ ಬಿಟ್ವೀನ್ 3 and 4 65 5/11. ಸೊ ಎಲ್ಲನೂ ಆ್ಯಡ್ ಅಪ್ ಮಾಡ್ಕೊಳ್ಳಿ. 60 60 60 6 18 15, ಓಕೆ, 195 180 ಪ್ಲಸ್ 15 195, ಓಕೆ, ಪ್ಲಸ್. ಸೊ ಡಿನೋಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ನ ಆ್ಯಡ್ ಮಾಡಿ. 5 + 5 10 15. ಓಕೆ, ರೈಟ್. ನಾವು ಇದನ್ನು ನೀವೇನು ಮಾಡಿ, ಈ 195 ಅನ್ನೋದನ್ನು ನೀವು ಅವರ್ಸ್ಗೆ ಕನ್ವರ್ಟ್ ಮಾಡಿ. ಓಕೆನಾ?
ಸೊ ಅವರ್ಸ್ಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ 195 ಡಿವೈಡೆಡ್ ಬೈ ನೋಡಿ ಅವರ್ಸ್ಗೆ ಕನ್ವರ್ಟ್ ಮಾಡಿ 6×3 = 18 ಕ್ಲಿಯರ್. ಸೊ ಅಂತಂದರೆ 3 ಅವರ್ ಅಂದರೆ 180 ನಿಮಿಷ. 180 ನಿಮಿಷ ಅಂತಂದರೆ 3 ಅವರ್ ಆಯಿತು. ಇನ್ನೆಷ್ಟು 15 ನಿಮಿಷ. 15/11. ದಿಸ್ ಈಸ್ ವಾಟ್ ಟ್ರೆಡಿಷನಲ್ ಮೆಥಡ್. ಅಂದರೆ ನಾವು 195 ಮಿನಿಟ್ಸನ್ನ ಅವರ್ ಕನ್ವರ್ಟ್ ಮಾಡಿದ್ರೆ ನಿಮಗೆ 3 ಗಂಟೆ 15 ನಿಮಿಷ ಸಿಗುತ್ತೆ. 3 ಗಂಟೆ ಅಂದರೆ ಎಷ್ಟು 180 ನಿಮಿಷ ಆಯಿತು ಅಲ್ವಾ. 180 ನಿಮಿಷ 15 ನಿಮಿಷ ಎಕ್ಸ್ಟ್ರಾ ಇದೆ. ಓಕೆ, ಅದನ್ನು ಇಲ್ಲಿ ಬರ್ಕೋತೀವಿ ಅಷ್ಟೇ. ಇದು ಟ್ರೆಡಿಷನಲ್ ಮೆಥಡು. ಸೊ ಶಾರ್ಟ್ ಕಟ್ ನಿಮಗೆ ಗೊತ್ತಿದೆ ಏನು ಶಾರ್ಟ್ ಕಟ್ಟು. ಸೊ ಬಿಟ್ವೀನ್ 3 and 4 ಅಂತಂದರೆ ಸೊ ಬಿಟ್ವೀನ್ 3 and 4 ಅಂದರೆ ಶಾರ್ಟ್ ಕಟ್ ಏನು 3 o'clock ಫಿಕ್ಸ್ ಇರುತ್ತೆ ಅಲ್ವಾ. ಸೊ 3 o'clock ಫಿಕ್ಸ್ ಇರುತ್ತೆ. ಸೊ ಬಿಟ್ವೀನ್ 3 and 4 ಅಂದರೆ 12 ಇಂದ 3ಗೆ ಎಷ್ಟು ನಿಮಿಷ ನೋಡಬೇಕು. 12 ಇಂದ 3ಗೆ ಎಷ್ಟು ನಿಮಿಷ ನೋಡಿ. ಓಕೆ, ಸೊ 15 ನಿಮಿಷ. ಈ 15 ಏನು ಬರ್ಕತ್ತೀವ ಇಲ್ಲಿ 15/11 ಅಂತ ಬರ್ಕತ್ತೀವಿ. ಮುಗಿತು. ಇದು ಶಾರ್ಟ್ ಕಟ್ಟು. ಓಕೆನಾ, ಇದು ಟ್ರೆಡಿಷನಲ್ ಮೆಥಡು. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರಿ, ಅದಕ್ಕೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ನಾವು ಹೇಳ್ತಾ ಇರೋದು 180 ಡಿಗ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ. ಇವತ್ತಿನ ಕ್ಲಾಸ್ ಇರೋದೇ 180 ಡಿಗ್ರಿ ಬಗ್ಗೆ. ಸೊ ಸೇಮ್ ನಿಮಗೆ 0 ಡಿಗ್ರಿ ಗೊತ್ತಾದರೆ 180 ಡಿಗ್ರಿನೂ ಕೂಡ ತುಂಬ ಸಿಂಪಲ್ ಆಗುತ್ತೆ. ಏನು ಕ್ವಶನ್ ಕೇಳ್ತೇನೆ, ಫಸ್ಟ್ ಕ್ವಶನ್ನು at what time between 12 o'clock and 1 o'clock the minute and hour and opposite to each other. ಓಕೆ, 12 ಗಂಟೆ ಮತ್ತು 1 ಗಂಟೆವರೆಗೆ ನಡುವಿನ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಯಾವ ಸಮಯದಲ್ಲಿ ಪರಸ್ಪರ ವಿರುದ್ಧವಾಗಿ ಬರುತ್ತವೆ ಅಂತ ಕೇಳಿದ್ದಾನೆ. ಅಂತಂದರೆ ಹವರ್ ಆ್ಯಂಡ್ ಇಲ್ಲಿದ್ದರೆ ಬಿಟ್ವೀನ್ 12 and 1 ಅಲ್ಲಿ, ಮಿನಿಟ್ ಆ್ಯಂಡ್ ಅದರ ಆಪೋಸಿಟ್ ಇರುತ್ತೆ ಬಿಟ್ವೀನ್ 6 and 7. ಇದನ್ನು ಬರ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ಓಕೆ, ಸೊ ಇದನ್ನೇ ನಾವು 180 ಡಿಗ್ರಿ ಅಂತ ಕರೆಯೋದು. ಯೂನಿಟ್ 3 ಏನು 180 ಡಿಗ್ರಿ ಅಂದರೆ ಆಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ ಅವರ್ ಆ್ಯಂಡ್. ಮತ್ತೆ ನೋಡಿ ಇದು ಕರೆಕ್ಟಾಗಿ 180 ಡಿಗ್ರಿ ಇದೆ, ಅದಕ್ಕೋಸ್ಕರ ಇದನ್ನು 180 ಡಿಗ್ರಿ ಅಂತ ಕರಿತೀವಿ. ಇದು ಈ 12 and 1 ಮಧ್ಯೆ ಎಕ್ಸಾಕ್ಟ್ ಟೈಮಲ್ಲಿ ಯಾವಾಗ ಬರುತ್ತೆ, 12:30 ಬರುತ್ತಾ, 12:35 ಬರುತ್ತಾ, ಸೊ 12:34 ಬರುತ್ತಾ, ಅಥವಾ ಎಕ್ಸಾಕ್ಟ್ ಆಗಿ 12:30 ಬರುತ್ತಾ. ಸೊ ಈ ತರ ಕೇಳ್ತಾನೆ, ಅಂದ್ರೆ ಈ ಟೈಮ್ ಹೇಳ್ಬೇಕು ನಾವು. ಓಕೆ, ವಿರುದ್ಧ ದಿಕ್ಕಿನಲ್ಲಿ ಯಾವ ಸಮಯದಲ್ಲಿ ಬಿಟ್ವೀನ್ 12 and 1 ಬರುತ್ತೆ ಅಂತ. ಈ ಕ್ವಶನ್ ಎಲ್ಲರೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಓಕೆನಾ, ಈಗ ವೆರಿ ಸಿಂಪಲ್. ಅದು 0 ಡಿಗ್ರಿ ಮಾಡಿದ್ರೆ ಇದನ್ನು ಮುಗೀತು. ಸೊ ಬಿಟ್ವೀನ್ 12 and 1 ಅಂತ ಹೇಳ್ತಾ ಇದ್ದಾನೆ. 12 o'clock ಫಿಕ್ಸು ಬರ್ಕೊಬಿಡಿ. ಓಕೆನಾ, ನಾವು ಈಗ 12 ಇಂದ ಆಪೋಸಿಟ್ ನೋಡಿ ಎಲ್ಲಿದೆ ಇದು ಮಿನಿಟ್ ಆ್ಯಂಡ್ 6 and 7 ಮಧ್ಯೆ ಇದೆ. ಇದು ಬರ್ಕೊಡ್ಬೇಕು ನೀಟಾಗಿ. ಆಪೋಸಿಟ್ 6 and 7 ಮಧ್ಯೆನೇ ಬರುತ್ತೆ, ನೀಟಾಗಿ ಬರ್ಕೋಬೇಕು. ಸೊ ಅಪ್ ಟು 12 ಇಂದ 6 ವರೆಗೆ ಎಷ್ಟು ಮಿನಿಟ್ಸು 30 ಮಿನಿಟ್ಸು. ಓಕೆ, ನಾವು 30/11. ಈ 30 ಮಿನಿಟ್ಸ್ ಅಂತ ಬರ್ಕೋತೀರಿ, ಇಲ್ಲಿ 30/11 ಅಂತ ಬರ್ಕೊಡ್ಬೇಕು. 0 ಡಿಗ್ರಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ 65. ಓಕೆ, 5/11 ಇದೇ ಕಾನ್ಸೆಪ್ಟ್ ಮೇಲೆ ನಾವು ಬರೀತಾ ಇರೋದು ಇದನ್ನು ಅಷ್ಟೇನೆ. ಓಕೆನಾ, ಕ್ಲಿಯರ್, ಮುಗೀತು. ಇದು ಇಂಪ್ರಾಪರ್ ಫ್ರಾಕ್ಷನ್ ಇದೆ, ಮೇಕ್ ಇಟ್ ಪ್ರಾಪರ್. ಸೊ 12 o'clock. ಓಕೆ, 30 ಎಷ್ಟರಿಂದ ಹೋಗುತ್ತೆ 11 3 33, 11 2 22, 11 2 ಹೋಗುತ್ತೆ ಅಂತಂದ್ರೆ +2ನ ಇಲ್ಲಿ ಆ್ಯಡ್ ಅಪ್ ಮಾಡ್ಕೋತೀವಿ. 32 ಆಯಿತು. ಓಕೆ, ಸೊ 30ರಲ್ಲಿ ಈ ಕಡೆ 2 ಬಂತು, 11 2 22, ಇನ್ನು 8 ಮಿಕ್ಕೋತು 8/11. ಗೊತ್ತಾಗ್ಲಿಲ್ಲ ಅಂತಂದ್ರೆ ಹ್ಯಾವ್ ಟು ಸಾಲ್ವ್ ಲೈಕ್ ದಿಸ್. 30/11. ಓಕೆ, 11 2 22, 8 ಮಿಕ್ಕೋತು. ಈ 2ನ ಕ್ವೋಷಂಟನ್ನು ಪಕ್ಕದಲ್ಲಿ ಆ್ಯಡ್ ಅಪ್ ಮಾಡ್ಕೋತೀವಿ. 8ನ ಮೇಲ್ ಬರ್ಕೋತೀವಿ. ಯಾವುದರಿಂದ ಡಿವೈಡ್ ಮಾಡಿರ್ತೀವಿ ಅದನ್ನು ಕೆಳಗಡೆ ಬರ್ಕೋತೀವಿ. ಮುಗೀತು, ಇಷ್ಟೇ. ಇದು ಶಾರ್ಟ್ ಕಟ್. ಕ್ಲಿಯರ್. ಸೊ ನಿಮಗೆ 0 ಡಿಗ್ರಿ ಅರ್ಥ ಆಗಿದ್ರೆ ಇದು ಅರ್ಥ ಆಗುತ್ತೆ. ಬಟ್ ನೀಟಾಗಿ ಇಲ್ಲಿ ಬರ್ಕೋಬೇಕು ಆಪೋಸಿಟ್ ಡೈರೆಕ್ಷನ್. ಬಿಟ್ವೀನ್ 12 and 1 ಅಂದರೆ ಸೊ ಇಲ್ಲಿ ನಿಮಗೆ ಅವರ್ ಎಂಡ್ ಬರ್ಕೊಳ್ಳಿ, ಅದರ ಆಪೋಸಿಟ್ ನೀವು ಮಿನಿಟ್ ಎಂಡನ್ನು ಬರ್ಕೊಳ್ಳಿ ಅಷ್ಟೇ. ವೆರಿ ಸಿಂಪಲ್. ನೆಕ್ಸ್ಟ್ ಗೋ ಫಾರ್ ಸೆಕೆಂಡ್ ಪ್ರಾಬ್ಲಮ್. ನಾವು ವಾಟ್ ಇಸ್ ದಿ ಸೆಕೆಂಡ್ ಪ್ರಾಬ್ಲಮ್? At what time between 3 and 4? 3 and 4. Okay, both ends opposite to each other. ಸೊ 3 ರಿಂದ 4 ಗಂಟೆ ಒಳಗಡೆ 4 ಗಂಟೆವರೆಗೆ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಯಾವ ಸಮಯದಲ್ಲಿ ಪರಸ್ಪರ ವಿರುದ್ಧವಾಗಿ ಬರುತ್ತವೆ ಅಂತ ಕೇಳಿದೆ. ನೋಡಿ, ಬಿಟ್ವೀನ್ 3 and 4 ಅಂತ ಕೇಳಿದಾಗ ಅವರ್ ಎಂಡ್ ಅನ್ನ ಬಿಟ್ವೀನ್ 3 and 4 ಹಾಕೊಡಿ. ಅದ್ರ ಆಪೋಸಿಟ್ ಯಾವ್ದಿರುತ್ತೆ? ಸೊ ಮಿನಿಟ್ ಎಂಡ್ ಇರುತ್ತೆ. ಇದನ್ನ ನೀಟಾಗಿ ಬರ್ಕೋಬೇಕು. ಯಾರು ಇದನ್ನ ಇಷ್ಟು ನೀಟಾಗಿ ಬರ್ಕೋತಾರೆ ಅವ್ರು ನೀಟಾಗಿ ಪ್ರಾಬ್ಲಮ್ ಮಾಡ್ಬೋದು. ಓಕೆನಾ, ಕ್ಲಿಯರ್. ಸೊ ಬಿಟ್ವೀನ್ 3 and 4 ಅಂದಾಗ ಮಿನಿಟ್ ಎಂಡು ಬಿಟ್ವೀನ್ 9 and 10 ಇರುತ್ತೆ. ಈಗ ಬಿಟ್ವೀನ್ 3 and 4 ಅಂತ ಅಂದ ತಕ್ಷಣನೇ 3 o'clock ಫಿಕ್ಸ್ ಆಗ್ಬಿಡುತ್ತೆ. ಓಕೆನಾ, 3 o'clock ಫಿಕ್ಸ್ ಆಗುತ್ತೆ. ನಾವು 12 ಇಂದ ಮಿನಿಟ್ ಎಂಡ್ ಎಲ್ಲಿರುತ್ತೆ ಅಲ್ಲಿವರೆಗೆ ನಿಮಿಷಗಳನ್ನು ಬರ್ಕೋಬೇಕು ನೀವು. ಓಕೆ,
ಸೊ ಬಿಟ್ವೀನ್ 9 and 10 ಇದೆ ಅಂದರೆ 9 ಮಾತ್ರ ಬರ್ಕೋಬೇಕು. ಕ್ಲಿಯರ್? 10 ಬರ್ಕೋಬಾರ್ದು, ಮಿನಿಮಮ್ ತಗೊಳ್ಳಿ. ಇಲ್ಲಿ ಬಿಟ್ವೀನ್ 3 and 4 ಅಂದರೆ 3 o'clock ತಗೊಂಡಾಗ ಅದೇ ತರ ಬಿಟ್ವೀನ್ 9 and 10 ಮಿನಿಟ್ಸ್ ಎಂಡ್ ಇದೆ ಅಂತಂದ್ರೆ 9 ಮಾತ್ರ ನೀವು ಮಿನಿಟ್ಸ್ ತಗೊಳ್ಳಿ. ನೋಡಿ 45, ಈ 45 ಬಂದ ತಕ್ಷಣ 45/11 ಇದು ಕಾಮನ್ ಅಷ್ಟೇ. ಓಕೆನಾ? ಕ್ಲಿಯರ್? ಸೊ ಇದು ಇಂಪ್ರಾಪರ್ ಫ್ರಾಕ್ಷನ್ ಇದೆ, ಮೇಕ್ ಇಟ್ ಪ್ರಾಪರ್. 11ರಿಂದ 45ನ ಡಿವೈಡ್ ಮಾಡಿ, 11 4 44. ಸೊ 1 ಬಂತು. ಈ 4ನ್ನ ಕೋಶಂಟ್ ಅಂತ ಕರಿತೀವಿ. ಇದನ್ನ ನಾವು ಪಕ್ಕದ ನಿಮಿಷಕ್ಕೆ ಆಡ್ ಮಾಡ್ಕೋತೀವಿ, ಅಂದ್ರೆ ಇಲ್ಲಿಗೆ ಆಡ್ ಮಾಡ್ಕೋತೀವಿ 4ನ್ನ. ಓಕೆ, ಸೊ 45 4 49. ಇನ್ನೇನು ಮಿಕ್ಕತ್ತು ರಿಮೈಂಡರ್ ಅದನ್ನ ಮೇಲೆ ಬರ್ಕೋತೀವಿ. ಯಾವ್ದ್ರಿಂದ ಡಿವೈಡ್ ಮಾಡಿದ್ವಿ? 11ರಿಂದ ಡಿವೈಡ್ ಮಾಡಿದ್ವಿ, ಬರ್ಕೋತೀವಿ. ಮುಗೀತು. ಅಂದ್ರೆ 3 ಗಂಟೆ 49 ನಿಮಿಷ. ಫ್ರಾಕ್ಷನ್ ಆಫ್ 1/11 ಸೆಕೆಂಡ್ಸ್ ಅಲ್ಲಿ ನಾವು ಏನ್ ಬರುತ್ತೆ? ಇದು ಬಿಟ್ವೀನ್ 3 and 4 ಅವರ್ ಎಂಡ್ ಮಿನಿಟ್ ಎಂಡ್ ಆಪೋಸಿಟ್ ಅಲ್ಲಿ ಬರುತ್ತೆ. 3:49 ನಿಮಿಷಕ್ಕೆ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಅಲ್ಲಿ ಬರುತ್ತೆ. ದಿಸ್ ಇಸ್ ವಾಟ್ ಶಾರ್ಟ್ ಕಟ್ ಮೆಥಡ್. ದೆನ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಅಟ್ ವಾಟ್ ಟೈಮ್ ಬಿಟ್ವೀನ್ 5 and 6 ಕೇಳಿದ್ದಾನೆ. ಓಕೆ, ಕ್ಲಾಕ್ ದ ಮಿನಿಟ್ ಅಂಡ್ ಅವರ್ ಅಂಡ್ ಆಪೋಸಿಟ್ ಟು ಈಚ್ ಅದರ್. ಸೊ 5 ಗಂಟೆ ಮತ್ತು 6 ಗಂಟೆ ನಡುವೆ ಗಂಟೆವರೆಗೆ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಯಾವ ಸಮಯದಲ್ಲಿ ಪರಸ್ಪರ ವಿರುದ್ಧವಾಗಿ ಬರುತ್ತವೆ? ನೋಡಿ, ಇದನ್ನ ಕ್ಲಾಕ್ ಬರ್ಕೋಬೇಡಿ. ಬಿಟ್ವೀನ್ 5 and 6 ಅಂತ ಕೇಳಿದಾನೆ. 5 and 6 ಅಲ್ಲಿ ಅವರ್ ಹ್ಯಾಂಡ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಬಿಟ್ವೀನ್ 5 and 6 ಅಲ್ಲಿ ಅವರ್ ಹ್ಯಾಂಡ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದರ ಆಪೋಸಿಟ್ ಟು ಮಿನಿಟ್ ಹ್ಯಾಂಡ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಕ್ಲಿಯರ್? ಇದು ಸೆಂಟರು. ಸೊ ಇಷ್ಟು ಬರ್ಕೊಬಿಟ್ರೆ ಮುಗೀತು. ನಿಮ್ಗೆ ಏನು ಬರ್ಕೊಳ್ಳೋದೇನು ನೀಡಿಲ್ಲ. ಆಪೋಸಿಟ್ ಅಲ್ಲಿ ಬರುತ್ತೆ 5 and 6 ಅಂತಂದ್ರೆ ಆಬ್ವಿಯಸ್ಲಿ 11 12 ಅಲ್ಲಿ ನಿಮಗೆ ಮಿನಿಟ್ ಹ್ಯಾಂಡ್ ಬರುತ್ತೆ. ಸೊ 5 and 6 ಅಂದ್ರೆ 5 o'clock ಫಿಕ್ಸ್. 5 ಗಂಟೆ ಆದ್ಮೇಲೆ ನಾವು ಟೈಮ್ ಹೇಳ್ತಾ ಇರೋದು ಯಾವಾಗ ಆಪೋಸಿಟ್ ಬರುತ್ತೆ ಅಂತ. ಅಂದ್ರೆ 55 ಬರುತ್ತೆ ಎಕ್ಸಾಕ್ಟ್ ಆಗಿ, 56 ಬರುತ್ತಾ, 57 ಬರುತ್ತಾ, 58ರಲ್ಲಿ ಆಪೋಸಿಟ್ ಬರುತ್ತೆ ಎಕ್ಸಾಕ್ಟ್ ಆಗಿ ನಾವು ನೋಡ್ಬೇಕು. ಓಕೆ, 5 55ರಲ್ಲಿ ಬರುತ್ತಾ, 5 58ರಲ್ಲಿ ಬರುತ್ತಾ ಅನ್ನೋದು ನಾವು ಹೇಳ್ಬೇಕು ಎಕ್ಸಾಕ್ಟ್ ಆಗಿ ಆಪೋಸಿಟ್ ಯಾವಾಗ ಬರುತ್ತೆ ಅಂತ. ಇವ್ಯಾವುದು? ಮಿನಿಟ್ ಎಂಡು, ಅವರ್ ಎಂಡು. ಇದು ಅವರ್ ಎಂಡು, ಇದು ಮಿನಿಟ್ ಎಂಡ್. ಇದನ್ನೇ ನೀಟಾಗಿ ಬರ್ಕೊಡ್ಬೇಕು. ಬಿಟ್ವೀನ್ 5 and 6 ಕೇಳಿದಾಗ ಬಿಟ್ವೀನ್ 11 12 ಬಂದೇ ಬರುತ್ತೆ. ಈಗ 12 ಇಂದ 11 12 ಅಂತಂದ್ರೆ ಬಿಟ್ವೀನ್ 11 12 ಬಂದಿದೆ ಅಂದ್ರೆ 11 ಮಾತ್ರ ನೀವು ಮಿನಿಟ್ಸ್ ಬರ್ಕೋಬೇಕು. ಓಕೆನಾ? ಎಷ್ಟು? 11 55. ಏನ್ ಬರೀತೀರ 55 ನಿಮಿಷನ ಇಲ್ಲೂ ಬರ್ಕೊಂಡು /11 ಮಾಡಿ. ಇದು ಹೇಗೆ ಬರುತ್ತೆ ಅಂತ ಬೇಸಿಕಲ್ ಹೇಳಿದ್ದೀನಿ ನಾನು ನಿಮ್ಗೆ. ಸೊ 0 ಡಿಗ್ರಿ ಫೈಂಡ್ ಔಟ್ ಮಾಡಿದ್ವಲ್ಲ, ಅಥವಾ ಕೋಇನ್ಸಿಡೆನ್ಸ್ ಅಲ್ಲಿ ನೋಡ್ಕೊಳ್ಳಿ. ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಯಾತಕ್ಕೆ ಬರೀತಾ ಇದೀವಿ ಹಿಂಗೆ ಅಂತ. ಇದಕ್ಕೆಲ್ಲ ಫಾರ್ಮುಲಾ ಗಿರ್ಮುಲಾ ಏನೂ ಇಲ್ಲ. ಇದು ಕಾನ್ಸೆಪ್ಟ್, ಇದು ಯಾವುದೇ ರೀತಿ ಫಾರ್ಮುಲಾ ಅಲ್ಲ. ಇದು 0 ಡಿಗ್ರಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ನಿಮ್ಗೆ. ಸೊ ಅಲ್ಲಿ ಏನಕ್ಕೆ ಎಕ್ಸಾಕ್ಟ್ ಆಗಿ ಕೋಇನ್ಸಿಡೆನ್ಸ್ ಆಗುತ್ತೆ ಅಂತ ಹೇಳಿದೀನಿ. ಅದೇ ತರ ಆಪೋಸಿಟ್ ಆಗುತ್ತೆ. ಸೊ ನಿಮ್ಗೆ ಕೋಇನ್ಸಿಡೆನ್ಸ್ ಅಥವಾ 0 ಡಿಗ್ರಿ, ಓಕೆ, 0 ಡಿಗ್ರಿ ಎಷ್ಟು ಬರುತ್ತೆ ಅಂತ ಹೇಳಿದೀನಿ ನಿಮ್ಗೆ. ಒಂದ್ ದಿನದಲ್ಲಿ 22 ಬರುತ್ತೆ. ಅದೇ ತರ 180 ಡಿಗ್ರಿನೂ ಕೂಡ ನಿಮ್ಗೆ 180 ಡಿಗ್ರಿನೂ ಕೂಡ ಒಂದ್ ದಿನದಲ್ಲಿ 22 ಬರುತ್ತೆ. ಅಂದ್ರೆ ಕ್ಲಾಕ್ ಅಲ್ಲಿ ನಿಮ್ಗೆ 11 ಟೈಮ್ಸ್ ಬರುತ್ತೆ. ಇದು ಕೂಡ 11 ಟೈಮ್ಸ್ ಬರುತ್ತೆ. ಎಷ್ಟು ನಿಮ್ಗೆ 0 ಡಿಗ್ರಿ ಬರುತ್ತೆ ಅಷ್ಟೇ ಕೂಡ ಆಪೋಸಿಟ್ ಬರುತ್ತೆ. ಎರಡು ಸೇಮ್ ಇದು. ಓಕೆನಾ? ಕ್ಲಿಯರ್? 90 ಡಿಗ್ರಿ ಮಾತ್ರ ಡಿಫ್ರೆಂಟ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತೀನಿ ನಾನು. ಸೊ ಈಗ ಮುಗೀತು ಇಷ್ಟೇ. ಸೊ ನೋಡಿ, ಇಲ್ಲಿ ಇದು ಡಿವೈಡ್ ಆಗುತ್ತಲ್ವಾ, 11 11 5. ಸೊ ಇದನ್ನ ಪಕ್ಕಕ್ಕೆ ನಾವು ಆಡ್ ಅಪ್ ಮಾಡ್ಕೋತೀವಿ. ಸೊ ಆಡ್ ಅಪ್ ಮಾಡ್ಕೊಂಡ್ರೆ ಸೊ 5 60 ಆಗುತ್ತೆ. ಅಂತಂದ್ರೆ 5 ಗಂಟೆ 60 ನಿಮಿಷ ಅಂದ್ರೆ ಎಷ್ಟು? ಎಕ್ಸಾಕ್ಟ್ ಆಗಿ 6 ಗಂಟೆ. ಅಂದ್ರೆ ಬಿಟ್ವೀನ್ 5 and 6 ಅಲ್ಲಿ ನಮಗೆ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ ಅಂದ್ರೆ 6 ಗಂಟೆಯಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಏನ್ ಬರುತ್ತೆ? ವಿರುದ್ಧ ದಿಕ್ಕಿನಲ್ಲಿ ಬರ್ತವೆ. ಎಕ್ಸಾಕ್ಟ್ ಆಗಿ ಬಿಟ್ವೀನ್ 5 and 6 ಅಂತ ಕೇಳಿದಾಗ 6 ಗಂಟೆಯಲ್ಲಿ ನಮಗೆ ಈ ತರ ಬರುತ್ತೆ ಮುಳ್ಳು. ಓಕೆನಾ? ಅವರ್ ಎಂಡ್ ಇಲ್ಲಿರುತ್ತೆ, ಮಿನಿಟ್ ಎಂಡ್ ಅಲ್ಲಿರುತ್ತೆ. ಬಿಟ್ವೀನ್ 5 and 6 ಅಂದಾಗ 5:60 ಅಂದ್ರೆ ಎಲ್ರಿಗೂ ಗೊತ್ತಲ್ವಾ? 5 ಗಂಟೆ 60 ನಿಮಿಷ ಅಂದ್ರೆ 6 ಗಂಟೆ ಅಂತ ಅಷ್ಟೇ. ವೆರಿ ಸಿಂಪಲ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಪ್ರಾಬ್ಲಮ್. ಸೊ ಅಗೇನ್ ವಾಟ್ ಇಸ್ ದಿ ಪ್ರಾಬ್ಲಮ್? ಬಿಟ್ವೀನ್ 7 and 8 ಕೇಳಿದ್ದಾನೆ. ಬಿಟ್ವೀನ್ 7 and 8. ಓಕೆ, ದ ಮಿನಿಟ್ ಅಂಡ್ ಅವರ್ ಅಂಡ್ ಆಪೋಸಿಟ್ ಟು ಈಚ್ ಅದರ್. 7 ಗಂಟೆಯಿಂದ 8 ಗಂಟೆವರೆಗೆ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಯಾವ ಸಮಯದಲ್ಲಿ ಪರಸ್ಪರ ವಿರುದ್ಧವಾಗಿ ಬರುತ್ತವೆ ಅಂತ ಕೇಳಿದ್ದಾನೆ. ಫಸ್ಟ್ ಬಿಟ್ವೀನ್ 7 and 8 ಕೇಳಿದಾನಲ್ವಾ. 7 and 8 ನೀವು ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಅವರ್ ಹ್ಯಾಂಡ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಅದ್ರ ಆಪೋಸಿಟ್ ಎಲ್ಲಿ ಬರುತ್ತೆ ನಿಮಗೆ? ಮಿನಿಟ್ ಹ್ಯಾಂಡು. ಅದು ಇಂಪಾರ್ಟೆಂಟ್. 12 and 1 ಮೇಲೆ ಬರ್ಕೊಬಿಟ್ರೆ ಎಕ್ಸಾಕ್ಟ್ ಆಗಿ ನಿಮಗೆ 1 and 2 ಬರುತ್ತೆ. ಕ್ಲಿಯರ್? ಓಕೆ, ಈಗ 7 and 8 ಅಂತ ಕೇಳಿದಾನೆ ಅಂತಂದ್ರೆ ಓಕೆ, ನಿಮಗೆ 7 o'clock ಫಿಕ್ಸ್. 7 o'clock ಬರ್ಕೊಬಿಡಿ. ಫಸ್ಟ್ 7 o'clock ಬರ್ಕೊಬಿಡಿ. ಕ್ಲಿಯರ್? ನಾವು ಈಗ 12 ಇಂದ 1 ವರೆಗೆ ಬಿಟ್ವೀನ್ 1 and 2 ಮಿನಿಟ್ ಹ್ಯಾಂಡ್ ಇದೆ ಅಂತಂದ್ರೆ 1 ಮಾತ್ರ ನೀವು
ನಿಮಿಷಗಳನ್ನ ಬರ್ಕೋಬೇಕು. 12 ಇಂದ 1 ವರೆಗೆ ಎಷ್ಟು ನಿಮಿಷ? 5 ನಿಮಿಷ. 5 ನಿಮಿಷ ಏನು ಬರುತ್ತೆ ಅದನ್ನ ಇಲ್ಲೂ ಬರ್ಕೋಬೇಕು, ಡಿವೈಡ್ ಬೈ 11 ಮಾಡಬೇಕು ಅಷ್ಟೇ. ಇದು ಮುಗೀತು. ಇದು ಪ್ರಾಪರ್ ಫ್ರಾಕ್ಷನ್ ಇದೆ, ನೋ ನೀಡ್ ಟು ಡಿವೈಡ್. ಅಂದ್ರೆ ಬಿಟ್ವೀನ್ 7 and 8 ಅಂತ ಕೇಳಿದಾಗ ಸಾರಿ ಯಾವಾಗ ಆಪೋಸಿಟ್ ಇರುತ್ತೆ ಅಂದ್ರೆ 7 ಗಂಟೆ 5 ನಿಮಿಷ ಫ್ರಾಕ್ಷನ್ ಆಫ್ 5/11 ಸೆಕೆಂಡ್ಸ್ ಅಲ್ಲಿ ಆಪೋಸಿಟ್ ಇರುತ್ತೆ ಅಷ್ಟೇ. ವೆರಿ ಸಿಂಪಲ್. ಇದೇನು ಡಿವೈಡ್ ಮಾಡೋ ನೀಡಿಲ್ಲ, ಯಾಕಂದ್ರೆ ಇದು ಪ್ರಾಪರ್ ಫ್ರಾಕ್ಷನ್ ಅಥವಾ ಸಮಭಿನ್ನ ರಾಶಿ ಅಂತ ಕರಿತೀವಿ. ಪ್ರಾಪರ್ ಫ್ರಾಕ್ಷನ್. ಸೊ ಅದನ್ನ ಡಿವೈಡ್ ಮಾಡೋದು ನೀಡಿಲ್ಲ. ಓಕೆ, ಸಮಭಿನ್ನ ರಾಶಿ ಅಂತ ಕರಿತೀವಿ. ಸಮಭಿನ್ನ ರಾಶಿ. ಕ್ಲಿಯರ್? ಇದನ್ನ ಡಿವೈಡ್ ಮಾಡೋದು ನೀಡಿಲ್ಲ. ಯು ಕ್ಯಾನ್ ಕೀಪ್ ಆಸ್ ಇಟ್ ಇಸ್. ಕ್ಲಿಯರ್? ಮುಗೀತು ಇಷ್ಟೇ. ವೆರಿ ಸಿಂಪಲ್. ಆಪೋಸಿಟ್ ಎಲ್ಲಿರುತ್ತೆ ಅಲ್ಲಿ ನಿಮಿಷನ ಬರ್ಕೊಳ್ಳಿ. ನೆಕ್ಸ್ಟ್, ಸೊ ಅಟ್ ವಾಟ್ ಟೈಮ್ ಬಿಟ್ವೀನ್ 9 and 10 ಓಕೆ ದ ಮಿನಿಟ್ and hour and opposite to each other ಅಂತ ಕೊಟ್ಟಿದ್ದಾನೆ. ಬಿಟ್ವೀನ್ 9 ಮತ್ತು 10 ಗಂಟೆಯ ನಡುವೆ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಯಾವ ಸಮಯದಲ್ಲಿ ಪರಸ್ಪರ ವಿರುದ್ಧವಾಗಿ ಬರುತ್ತವೆ ಅಂತ ಕೊಟ್ಟವನೆ. ಓಕೆ, ಬರುತ್ತವೆ ಅಂತ. ಸೊ ಇವಾಗ ನೋಡಿ, ಬಿಟ್ವೀನ್ 9 and 10 ಅಂತ ಹೇಳ್ತಾ ಇದ್ದಾನೆ. ಬಿಟ್ವೀನ್ 9 and 10 ಆದಾಗ ನೋಡಿ, 9 and 10 ಅಲ್ಲಿ ನೀವು ಅವರ್ ಎಂಡ್ ಅನ್ನ ಫಿಕ್ಸ್ ಮಾಡಬೇಕು. ಓಕೆ, ಆಪೋಸಿಟ್ ಅಲ್ಲಿ ಬರುತ್ತೆ ಮಿನಿಟ್ ಎಂಡ್ ಎಕ್ಸಾಕ್ಟ್ ಆಗಿ 3 and 4. ಇದನ್ನ ಎಕ್ಸಾಕ್ಟ್ ಆಗಿ 3 and 4 ಅಲ್ಲೇ ಬರುತ್ತೆ, ಅದು ನೀಟಾಗಿ ಬರ್ಕೋಬೇಕು. ಮಿನಿಟ್ ಎಂಡ್ ಇಲ್ಲೇ ಬರುತ್ತೆ. ಇದು 180 ಡಿಗ್ರಿ ಆಯಿತು. ಓಕೆನಾ? ಬಟ್ ಟೈಮ್ ಹೇಳ್ಬೇಕು. ಬಿಟ್ವೀನ್ 9 and 10 ಆದಾಗ 9 ಕಾಲಲ್ಲಾಗತ್ತಾ, 9:20 18 16 ಅಥವಾ 9:20 ಸೊ ನೀವು ಎಕ್ಸಾಕ್ಟ್ ಆಗಿ ಹೇಳ್ಬೇಕು ನಾವು ಇಲ್ಲಿ ಟೈಮನ್ನ. ಓಕೆನಾ? ನಾವು 9 and 10 ಅಂತ ಹೇಳಿದಾನೆ, 9 o'clock ಬರ್ಕೊಬಿಡಿ. ಓಕೆನಾ? ಕ್ಲಿಯರ್? ಸೊ 9 o'clock ಬರ್ಕೊಬಿಡಿ. ನೆಕ್ಸ್ಟ್, ಬಿಟ್ವೀನ್ 3 and 4 ಅಂದಾಗ ನಾವು ಮಿನಿಟ್ಸ್ ಎಲ್ಲಿವರೆಗೆ ಬರಬೇಕು? 3 hour ವರೆಗೆ ಮಾತ್ರ ಬರೀಬೇಕು. ಓಕೆ, ಕ್ಲಿಯರ್? ಬಿಟ್ವೀನ್ 3 and 4 ಅಂದಾಗ 3 ವರೆಗೆ ಮಾತ್ರ ಮಿನಿಟ್ಸ್ ಅನ್ನ ಬರಬೇಕು. ಸೊ 12 ಇಂದ 3 ಎಷ್ಟು ಮಿನಿಟ್ಸ್ ಇದೆ? 15 ನಿಮಿಷ. ಓಕೆ, 15/11. ಇಲ್ಲಿ ಏನು ಬರೀತಿರೋ ನಿಮಿಷನ ಅದು ಇಲ್ಲೇ ರಿಪೀಟ್ ಆಗುತ್ತೆ. ಡಿವೈಡ್ ಬೈ 11 ಕಾಮನ್. ಓಕೆನಾ? ಕ್ಲಿಯರ್? ಸಿಂಪಲ್. 15 15/11. 20 ಬಂದ್ರೆ 20 20/11. 40 ಬಂದ್ರೆ 40 40/11. ದಟ್ಸ್ ಇಟ್. ಈಗ ಇದು ಇಂಪ್ರಾಪರ್ ಇದೆ, ಇಂಪ್ರಾಪರ್ ಫ್ರಾಕ್ಷನ್ ಇದು. ಸೊ ಮೇಕ್ ಇಟ್ ಪ್ರಾಪರ್. ಸೊ 15ನ್ನ 11ರಿಂದ ಡಿವೈಡ್ ಮಾಡಿದಾಗ 11 ಒಂದ್ಲಿ 11, 4 ಬಂತು. ಈಗ ಒಂದನ್ನ ಎಲ್ಲ ಆ್ಯಡ್ ಅಪ್ ಮಾಡ್ಕೋಬೇಕು, ಇಲ್ಲಿ ಆ್ಯಡ್ ಅಪ್ ಮಾಡ್ಕೋಬೇಕು. ಓಕೆ, ಸೊ 9 ಗಂಟೆ 16 ನಿಮಿಷ. ಓಕೆ, ಸೊ 4 ಫ್ರಾಕ್ಷನ್ ಆಫ್ 4/11 ಸೆಕೆಂಡ್ಸ್. ಇದೇನಿದೆ ಶೇಷ ಅಥವಾ ರಿಮೈಂಡರ್ ಅಂತ ಕರಿತೀವಲ್ವಾ, ಸೊ ಇದನ್ನ ನೀವು ಮೇಲ್ ಬರ್ಕೋಬೇಕು. ಅದನ್ನ ಮೇಲ್ ಬರ್ಕೊಂಡು ಯಾವುದರಿಂದ ಡಿವೈಡ್ ಮಾಡ್ತೀವಿ? ಡಿವೈಸರ್ ಅಂತ ಕರಿತೀವಿ. ಇದನ್ನು ಡಿವೈಸರ್ ಯಾವತ್ತು ಕೆಳಗಡೆ ಇರುತ್ತೆ. ಸೊ ಡಿವೈಸರ್ ಕೆಳಗಡೆ ಬರ್ಕೊಡಿ. ಮುಗೀತು. 9 ಗಂಟೆ 16 ನಿಮಿಷ ಫ್ರಾಕ್ಷನ್ ಆಫ್ 4/11 ಸೆಕೆಂಡ್ಸ್ ಅಲ್ಲಿ ಏನಾಗಿರುತ್ತೆ? ಇದು ಆಪೋಸಿಟ್ ಆಗಿ ಇರ್ತವೆ. ವೆರಿ ಸಿಂಪಲ್. ಕ್ಲಿಯರ್? ಸೊ ಹಾಗಾದ್ರೆ ಒಂದಿಂದಲೇ ಎಷ್ಟು ಅಂತ ಹೇಳಿದ್ದೆ ನಾನು? 180 ಡಿಗ್ರಿ. ಒಂದಿಂದಲೇ ಎಷ್ಟು ಬರುತ್ತೆ? 22 ಆಪೋಸಿಟ್ ಬರುತ್ತೆ. ಕ್ಲಿಯರ್? ಒಂದಿಂದಲೇ. ಸೊ ಅರ್ಧ ದಿನ ಅಥವಾ 12 hours ಅಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ 11 ಟೈಮ್ಸ್ ಬರುತ್ತೆ. ಕ್ಲಿಯರ್? ಎಕ್ಸಾಕ್ಟ್ ಆಗಿ 11 ಟೈಮ್ಸ್ ಬರುತ್ತೆ. ಸೇಮ್ 0 ಡಿಗ್ರಿ ಆಗಿ ಹೇಳಿದ್ವಿ, ಅದೇ ತರ ಇದನ್ನು. ನೆಕ್ಸ್ಟ್ 6th one. ಸೊ ಏನ್ ಕೇಳಿದ್ದೇನೆ ಕ್ವಶನ್? ಅಟ್ ವಾಟ್ ಟೈಮ್ ಬಿಟ್ವೀನ್ 11 o'clock and 12 o'clock ದ ಮಿನಿಟ್ ಅಂಡ್ ಅವರ್ ಅಂಡ್ ಆಪೋಸಿಟ್ ಟು ಈಚ್ ಅದರ್. ಸೊ 11 ಮತ್ತು 12 ಗಂಟೆಯ ನಡುವೆ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಯಾವ ಸಮಯದಲ್ಲಿ ಪರಸ್ಪರ ವಿರುದ್ಧವಾಗಿ ಬರುತ್ತವೆ ಅಂತ ಕೇಳಿದ್ದಾನೆ. ಸೊ ಬಿಟ್ವೀನ್ 11 and 12 ಅಂತಂದಾಗ, ಬಿಟ್ವೀನ್ 11 and 12 ಅಂತಂದಾಗ 11 ಮತ್ತೆ 12 ಅಲ್ಲಿ ಅವರ್ ಎಂಡ್ ನ ಬರ್ಕೊಬಿಡಿ. ಸೊ 11 ಇಲ್ಲಿ ಅವರ್ ಎಂಡ್ ಬರ್ಕೊಬಿಡಿ. ಆಪೋಸಿಟ್ ಅಲ್ಲಿ ಏನ್ ಬರ್ಕೋಬೇಕು ನಾವು? ಆಪೋಸಿಟ್ ಅಲ್ಲಿ ಮಿನಿಟ್ ಎಂಡ್ ಅನ್ನ ಬರ್ಕೋಬೇಕು. ಆಪೋಸಿಟ್ ಅಲ್ಲಿ ಮಿನಿಟ್ ಎಂಡ್ ಅನ್ನ ಬರ್ಕೊಡ್ಬೇಕು. ಸೊ 11 o'clock ಫಿಕ್ಸ್. ಈಗ 11 ಆದ್ಮೇಲೆ ಯಾವ ಟೈಮ್ ಅಲ್ಲಿ ಇದು ಆಪೋಸಿಟ್ ಬರುತ್ತೆ ಅಂದ್ರೆ 12 ಇಂದ ಬಿಟ್ವೀನ್ 5 and 6 ಅಂದಾಗ 5 ವರೆಗೆ ಮಾತ್ರ ಬರ್ಕೋಬೇಕು. ಬಿಟ್ವೀನ್ ಮಿನಿಟ್ ಎಂಡ್ ಬಿಟ್ವೀನ್ 5 and 6 ಅಂದಾಗ ಮಿನಿಮಮ್ 5 ವರೆಗೆ ಮಾತ್ರ ಬರ್ಕೊಡಿ. ಎಷ್ಟು ನಿಮಿಷ? ಅಲ್ಲಿವರೆಗೆ 5 ನಿಮಿಷ ಬರ್ಕೋಬೇಕು, ನಿಮಿಷಗಳನ್ನ ಬರ್ಕೋಬೇಕು. ಓಕೆ, ಎಷ್ಟು ನಿಮಿಷ? 12 ಇಂದ 5 ವರೆಗೆ 25 ನಿಮಿಷ. 25/11 ಮುಗೀತು. ಇದು ಇಂಪ್ರಾಪರ್ ಇದೆ. ಮೇಕ್ ಇಟ್ ಪ್ರಾಪರ್. 25/11 ಮಾಡಿ. 11 22 ಆಗುತ್ತೆ. 25ರಲ್ಲಿ 22 ಹೋದ್ರೆ 3 ಉಳ್ಕೊಳ್ಳುತ್ತೆ. ಓಕೆ, ಕ್ಲಿಯರ್? ಸೊ ಇದನ್ನ ಈ 2 ಇದೆಯಲ್ಲ, ಇದನ್ನ ಕೋಶಂಟ್ ಅಂತ ಕರಿತೀವಿ ಅಥವಾ ಭಾಗಲಬ್ಧ ಅಂತ ಕರಿತೀವಿ. ಸೊ ಇದನ್ನ ಎಲ್ಲಿ ಆಡ್ ಅಪ್ ಮಾಡ್ಕೋಬೇಕು ನೀವು? ಇಲ್ಲಿಗೆ ಆಡ್ ಅಪ್ ಮಾಡ್ಕೋಬೇಕು. ಕ್ಲಿಯರ್? ಇಲ್ಲಿಗೆ ಆಡ್ ಅಪ್ ಮಾಡ್ಕೊಂಡ್ರೆ 11 ಗಂಟೆ 27 ನಿಮಿಷ. ಓಕೆ, ಸೊ ಇನ್ನೆಷ್ಟು ಮಿಕ್ಕೊಂಡಿದೆ ಶೇಷ? 3 ಮಿಕ್ಕೊಂಡಿದೆ ರಿಮೈಂಡರು. ಅದನ್ನ ಮೇಲ್ ಬರ್ಕೊಳ್ಳಿ. ಡಿವೈಸರ್ ಏನಿದೆ, ಯಾವ್ದರಿಂದ ಡಿವೈಡ್ ಮಾಡಿದೀವಿ 11 ಇಂದ ಅದನ್ನ ಕೆಳಗಡೆ ಬರ್ಕೋತೀವಿ. ಕ್ಲಿಯರ್? ಸೊ ಅಂದ್ರೆ
ಬಿಟ್ವೀನ್ 11-12 ನಮಗೆ ಎಕ್ಸಾಕ್ಟಾಗಿ ಎಲ್ಲಿ ನಮಗೆ ಆಪೋಸಿಟ್ ಬರುತ್ತೆ ಅಂತಂದರೆ ಓಕೆ. ಸೊ 11:27 ಫ್ರ್ಯಾಕ್ಷನ್ ಆಫ್ 3/11 ಸೆಕೆಂಡ್ಸಲ್ಲಿ ನಮಗೆ ಆಪೋಸಿಟ್ ಬರುತ್ತೆ. ಓಕೆ, ಯಾವ್ದನ್ನಾರು ನೀವು ಪ್ರಾಕ್ಟೀಸ್ ಮಾಡಿ ನೀಟಾಗಿ. ಓಕೆ, ವೆರಿ ಸಿಂಪಲ್. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ ನೀವು ಪ್ರಾಬ್ಲಮ್ನ ಮಾಡ್ತಾ ಹೋಗ್ಬೋದು. ಕ್ಲಿಯರ್? ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್? ಓಕೆ. ಸೊ ಬಿಟ್ವೀನ್ 12 and 1 ಮಾಡ್ಬೋದು ನೀವು. ಓಕೆ, ಬಿಟ್ವೀನ್ 12 and 1 ಮಾಡಿ. ಸೊ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಹೋಗಿ, ಸಿಂಪಲ್ ಆಗಿದೆ. ಓಕೆ, ಇದ್ರ ಮೇಲೆ ನಿಮಗೆ ಆಲ್ಮೋಸ್ಟ್ ಮುಗೀತು. ಸೊ ನೆಕ್ಸ್ಟ್ 90 ಡಿಗ್ರಿ ಮೇಲೆ ಮಾಡ್ತೀನಿ. ಓಕೆನಾ? ಸೊ 90 ಡಿಗ್ರಿ ಮೇಲೆ ಮಾಡ್ತೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. 90 ಡಿಗ್ರಿ ಮೇಲೆ, ಸೊ 90 ಡಿಗ್ರಿ ಮೇಲೆ ನೆಕ್ಸ್ಟ್ ಕ್ಲಾಸನ್ನು ಮಾಡ್ತೀನಿ. ಸೊ ಈಗ ವೈಂಡ್ ಅಪ್ ಮಾಡೋಣ. ಓಕೆ, ನಾಳೆ ನಿಮಗೆ 90 ಡಿಗ್ರಿ ಮೇಲೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಆಲ್.